ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಹೇಳ್ತಾ ಇದೀನಿ. ಸೊ ಎಸ್, ನಾನಿವಾಗ ಆಗುಂಬೆ ಹೋಗ್ತಾ ಇರೋದು, ಹಾಗೆ ಉಡುಪಿ. ಸೊ ಎಸ್, ಇವಾಗ ನಾನು ಸ್ಟೇಟ್ ಹೈವೇ 27 ಅಲ್ಲಿ ಇದೀನಿ. ಸೊ ನೋಡುವ ಬನ್ನಿ ಆಗುಂಬೆ ಹೆಂಗಿರುತ್ತೆ ಅಂತ. ರೋಡ್ಸ್ ಒಂದು ಸ್ವಲ್ಪ ಹಾಳಾಗಿದೆ, ಬಟ್ ಲೆಟ್ಸ್ ಸಿ ಇನ್ ಫ್ಯೂಚರ್. Let's see in further. So ಯಾವತ್ತು ಟಾಲ್ ಮಾಡ್ತಾ ಇರೋದು ಅಂತಂದ್ರೆ ಇಟ್ಸ್ 18th May ಆನ್ ಅ ಸ್ಯಾಟರ್ಡೇ. ಸೊ ಹೆಂಗಿದೆ ಟ್ರಾಫಿಕ್ಕು? 12 ಗಂಟೆ 12:10 ಆಗಿದೆ ಟೈಮು. ನಾನು ವಯಾ ಶೃಂಗೇರಿ ಟು ಉಡುಪಿ ಹೋಗ್ತಾ ಇರೋದು. ಸೊ ಶೃಂಗೇರಿಯಿಂದ ಪ್ರಯಾಣ ಸ್ಟಾರ್ಟ್ ಮಾಡಿ ಇವಾಗ ಆಗುಂಬೆಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ವೆಲ್ಕಮ್ ಟು ಗುಡ್ ರೋಡ್ಸ್. ಇಲ್ಲೊಂದು HP ಪೆಟ್ರೋಲ್ ಬಂಕ್ ಇದೆ. ಸೊ ನಾನೇನು ಮಾಡಿದೆ, ಶೃಂಗೇರಿಯಲ್ಲೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಕ್ತು. ಸೊ ಅಲ್ಲೇ ಫಿಲ್ ಮಾಡ್ಕೊಂಬಿಟ್ಟೆ. ಬಟ್ ಇಲ್ಲೂ ಒಂದಿದೆ, ದಟ್ಸ್ ಗುಡ್. ಆಗುಂಬೆ ಇನ್ನೊಂದು 11 ಕಿಲೋಮೀಟರ್ ಇದೆ. ಸೊ ಫ್ರಮ್ ಹಿಯರ್ ಐ ಫೀಲ್ ಇಟ್ಸ್ ಕರ್ವ್ಸ್. ಸೊ ಹಾರ್ನ್ ಹಿಂಗೆ ಹೊಡಿಬೇಕಾಗ್ತದೆ, ಇಲ್ಲಾಂದರೆ ಅವ್ರು ಇರಿಟೇಟ್ ಆಗ್ಬಿಡ್ತಾರೆ, ಏನಪ್ಪ ಇವರು ಅಂತ. ಸುಮ್ಮನೆ ಕೇಳೋದು, ಬಿಡ್ತೀಯಪ್ಪ ಮುಂದೆ ದಾರಿ ಅಂತ, ಆಮೇಲೆ ಪಾಸು. ಬ್ಯೂಟಿಫುಲ್ ರೋಡ್ಸ್. ನಾವೊಂದು 40-50 ಕ್ರೂಸ್ ಮಾಡ್ತಾ ಇದೀನಿ. ಸೊ ಲೆಟ್ಸ್ ಸಿ ಇನ್ ದ ಕರ್ವ್ಸ್ ಹೌ ಇಟ್ ಗೋಸ್. ಚೆನ್ನಾಗಿದೆ ರೋಡ್ಸು, ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಏನಿಲ್ಲ. ಇದು ನಿಜವಾಗ್ಲೂ ಲಾರ್ಡ್ ಎಸ್ಪ್ರೆಸೋನೆ, ಎಲ್ಲರೂ ಕರೆದಂಗೆ. ಆಹಾ, ಏನು ಬ್ಯೂಟಿ ಗೊತ್ತಾ. ಐ ಆಮ್ ಜಸ್ಟ್ ಎಂಜಾಯಿಂಗ್ ಇಟ್. ಇಂಜಿನ್ ಸೌಂಡ್ ಕೇಳಿಸು ಅಂತಂದರೆ ದ್ಯಾಟ್ಸ್ ದ ಇಂಜಿನ್ ನಾಯ್ಸ್ ವೆನ್ ಯು ಆರ್ ಕ್ರೂಸಿಂಗ್ ಅರೌಂಡ್ 40 to 50. ಸೊ ನ್ಯೂಸ್ ರಿಪೋರ್ಟಲ್ಲೆಲ್ಲ ತುಂಬಾ ಮಳೆ ಬರುತ್ತೆ ಅಂತ ಹೇಳಿದ್ರಂತೆ, ಬಟ್ ಆದರೆ ಒಂದು ಚೂರು ಮಳೆ ಇಲ್ಲ ಇದರಲ್ಲಿ. ನಿನ್ನೆ ನೈಟ್ ಶೃಂಗೇರಿಯಲ್ಲಿ ಆಯಿತು, ಹೌದು, ಬಟ್ ನಾಟ್ ಅನ್ ಎಕ್ಸ್ಟೆಂಟ್ ಹೌ ನ್ಯೂಸ್ ರಿಪೋರ್ಟರ್ಸ್ ಟೋಲ್ಡ್. ಬಟ್ ತಂಪಾಗಿದೆ ವಾತಾವರಣ. ಸೊ ಅವ್ರು ತುಂಬ ಅರ್ಜೆಂಟಲ್ಲಿದ್ದರೆ ಬಿಟ್ಬಿಡ್ಬೇಕು. ಇಟ್ಸ್ ನಾಟ್ ಬಿ ಲೈಕ್ ನಾನೇ ಫಸ್ಟ್ ಹೋಗ್ಬೇಕು, ನಾನೇ ಫಸ್ಟ್ ಮುಂದೆ ಹೋಗ್ಬೇಕು. ನಾನು ಡ್ರೈವಿಂಗಲ್ಲಿ ತುಂಬ ಸೆನ್ಸಿಬಲ್ ಆಗಿರಬೇಕು. ಒನ್ ಮಿಸ್ಟೇಕ್ ಕ್ಯಾನ್ ಕಾಸ್ ಯುವರ್ ಲೈಫ್. ಸೊ ಅದನ್ನು ಜ್ಞಾಪಕ ಇಟ್ಕೊಂಡು ರೈಟ್ ಸೇಫ್. ಆಗುಂಬೆಗೆ ಇನ್ನು ಕೆಲವೇ ನಿಮಿಷದಲ್ಲಿ ಕರ್ವ್ಸ್ ಅಲ್ಲಿ ಓಡಾಡ್ತಾ ಇರ್ತೀವಿ. ದಿಸ್ ಫಸ್ಟ್ ಟೈಮ್ ನಾನು ಕಾರ್ನ ಓಡಿಸ್ತಾ ಇರೋದು ಆಗುಂಬೆ ಘಾಟ್ಸ್ ಅಲ್ಲಿ. ಸೊ ಎಸ್, ಸೂಪರ್ ಎಕ್ಸೈಟೆಡ್. ಓಕೆ, ಲೆಟ್ಸ್ ಸ್ಟಾರ್ಟ್ ಗೈಸ್. 1 ಕಿಲೋಮೀಟರ್ ಆಗುಂಬೆ ಅಂತ ಇದೆ.
signboards are put up, but let's see how it goes. ಸೊ ಅವಾಗೆಲ್ಲ ಒಂದು ಕ್ರೇಜ್ ಇತ್ತಲ್ಲ ಬೈಕಲ್ಲಿ ಓಡಾಡಬೇಕು ಅಂತಲ್ಲ. ಇವಾಗೆಲ್ಲ ಕಮ್ ಟು ದ್ಯಾಟ್ ಕಂಫರ್ಟಬಲ್ ಝೋನ್. ಎಸ್, ಆಗುಂಬೆ ಸ್ಟಾರ್ಟೆಡ್. ಕಾರಲ್ಲೇ ಹೋಗೋಣ, ಕಾರಲ್ಲೇ ಮಜಾ ಮಾಡೋಣ ಅಂತ. ಬಿಸಿಲು, ಮಳೆ, ಚಳಿ ಎಲ್ಲ ಆರಾಮಾಗಿ ಹೊರಗಡೆ ಇರ್ಬೋದು ಕಾರ್ ಒಳಗಡೆ. ದ್ಯಾನ್ ಬೈಕಲ್ಲಿ ಅದೊಂದು ಬೇರೆ ಫೀಲು. ಬಟ್ ಇವಾಗ ಒಂದು ಸ್ವಲ್ಪ ಕಂಫರ್ಟಬಲ್ ಝೋನ್ ಬಂದ್ಬಿಟ್ಟಿವಿ. ಇಲ್ಲಿ ಬಂದ ತಕ್ಷಣ ಒಂಥರ ವೆದರ್ ಚೇಂಜ್ ಆಯ್ತು ಆ್ಯಕ್ಚುಲಾಗೆ. ಒಂಥರ ಕೂಲ್ನೆಸ್ ನಮ್ಗೆ ಫೀಲ್ ಆಗ್ತದೆ. ಓ ಬ್ರೋ, ಕ್ರೇಜಿ. ಲಾರ್ಡ್ ಎಸ್ಪ್ರೆಸೋ ಲೆಫ್ಟಲ್ಲಿ ನಿಂತ್ಕೊಂಡಿದೆ. It's like a dense forest. Oh my god. ಸೊ ಆಗುಂಬೆ ಏನಕ್ಕೆ ಪಾಪ್ಯುಲರು ಅಂತಂದರೆ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ ರಿಸೀವ್ ಆಗೋದು ಆಗುಂಬೆಯಲ್ಲಿ. ವಾಟ್ಸ್ MM, ಬಟ್ ಲೈಕ್ ಇಡೀ ವರ್ಷ ಇಲ್ಲಿ ಮಳೆ ಬೀಳುತ್ತಂತೆ.